ಮಾತಾಡ್ತೀವಿ. ಮಾತಾಡ್ತಾರೆ ಟಿಬೆಲ್ ಟೀಮ್ಸ್ ಎಲ್ಲ ಕನ್ನಡ ಮಾತಾಡ್ತಾರೆ ಆಲ್ಮೋಸ್ಟ್. ನಮ್ಗೊಬ್ಬರು ಸಿಗಲಿಲ್ಲ ಕನ್ನಡ ಮಾತಾಡೋ ಹುಡುಗರಿದ್ರೆ ಅದನ್ನ ಸಿಟಿ ಕಡೆ ಹಿಂಗೆ ಎಂಜಾಯ್ ಮಾಡ್ತಾರೆ ನೋಡಿ ಬಂದು. ಎಷ್ಟಾನೇ ನೋಡಿದೆ ನೀನು? 40-50 ನೋಡಿದ್ಯಾ? ಅದೃಷ್ಟ ಅಂತ ಕಣ ನೀನು. ಕುತುಬರಾಟ ಅಂತೀರಾ? ಪಕ್ಕ ಧೈರ್ಯ ಮಾಡಿ ತಗೋತಾ ಇದ್ದೀರಾ? ಅದನ್ನೇ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ಹಾಗೆ ನಾವು ಇವಾಗೊಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಹಾಗೆ ಒಂದು ಒಳ್ಳೆ ಕಾಫಿ ಕುಡಿದು ಕಷ್ಟ ಸುಖ ಮಾತಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಆನ್ ದಿ ವೇ ಬಂದು ಒಂದು ಟ್ರೀ ಹೌಸ್ಗಳು ನೋಡಿದ್ದೀವಿ ಸಿಕ್ಕಾಪಟ್ಟೆ. ಯಾಕಂದರೆ ಇಲ್ಲ ಆನೆಕಟ ಜಾಸ್ತಿ ಹಾಗಾಗಿ. ಸೊ ಹಾಗೆ ಆದರೆ ಅದೊಂದು ಟ್ರೀ ಹೌಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದೊಂದು ಟ್ರೀ ಹೌಸ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲಿಂದ ನಾವು ತಮಿಳ್ನಾಡು ಬಾರ್ಡ್ರಲ್ಲಿ, ಅಂದರೆ ತಮಿಳ್ನಾಡಿಗೆ ಸೇರುತ್ತೆ, ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ನೋಡಿಕೊಂಡು ಮತ್ತು ಅಲ್ಲಿಂದ ನಮ್ಮ ನೆಕ್ಸ್ಟ್ ಕ್ಯಾಂಪಿಂಗ್ ಲೊಕೇಶನ್ನ ಡಿಸೈಡ್ ಮಾಡಬೇಕು. ಚಾಮರಾಜನಗರದಲ್ಲೊಂದು, ಅಂದರೆ ನಗರದಲ್ಲೇ ಒಂದೊಳ್ಳೆ ಒಂದು ಲೊಕೇಶನ್ ಫ್ರೆಂಡ್ ಸಜೆಸ್ಟ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ವಾಪಸ್ ಅಲ್ಲಿ ಬಂದು ಅಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ, ಓಕೆನಾ? ಸೊ ಇದೇ ರೀತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರು, ಫ್ರೆಂಡ್ಸು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಆದರೆ ಮುಂದೆ ನಾವೆಲ್ಲರೂ ಒಟ್ಟಿಗೆ ಕ್ಯಾಂಪಿಂಗ್ ಮಾಡೋ ಅಂಥ ಟೈಮು ನಾನೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಸೊ ನಡೀರಿ, ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ. ಇವಾಗ ನಾವು ಟ್ರೀ ಹೌಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗೋಣ. ಸೊ ಈಗ ನಾವು ಇಲ್ಲಿ ಆನೆ ವಾಚ್ ಮಾಡೋ ಟವರ್ ಥರ ಇದೆ, ಅದಕ್ಕೊಂಥರ ಹಟ್ ಥರ ಮಾಡ್ಕೊಂಡಿದೆ, ಅದನ್ನ ನೋಡೋಕೆ ಹೋಗ್ತಾ ಇದ್ವಿ. ಹಂಗೆ ಗಾಡೀಲಿ ಹೋಗ್ತಾ ಇದ್ವಿ, ಹೋಗ್ಬೇಕಾದ್ರೆ ಕಾಣಿಸ್ತು ಈ ಕಡೆ ಏನೋ ಕಾಡಂದಿ, ಆನೆ ಅದೆಲ್ಲ ಸ್ವಲ್ಪ ಜಾಸ್ತಿ ಅಂತೆ. ಏನಂದರೆ ಇಲ್ಲಿ ಜೋಳ ಎಲ್ಲ ಇದೆಯಲ್ಲ, ಅದೆಲ್ಲ ಬೆಳೆ ಹಾಳು ಮಾಡ್ತವೆ ಅಂತ ಹೇಳ್ಬಿಟ್ಟು ಆ ರೀತಿ ಹಟ್ ಹೌಸ್ ಮಾಡಿದ್ದಾರೆ. ನಡೀರಿ ಅಲ್ಲಿ ಹೋಗ್ಬಿಟ್ಟು ಲೈಫಲ್ಲಿ ಫಸ್ಟ್ ಟೈಮ್ ಇದ್ದಲ್ಲ ಒಂದು ಹಟ್ ಹೌಸ್ಗೆ ಹತ್ತಿರೋದು. ನೆನೆ ನಮ್ಮ ಕಣ್ಣಿಗೆ ಬಿಟ್ಟಿದ್ರೆ ಪರ್ಮಿಷನ್ ತೊಗೊಂಡು ಇಲ್ಲೇ ಮಲ್ಕೊಂಬಿಡ್ತಾ ಇದ್ವಿ. ಅವ್ರ ಜೊತೆಲ್ಲ ಏನು ಮಾಡ್ತಾರೆ ಅಂತ ನೋಡ್ಕೊಂಡು. ಅಣ್ಣ ನಿಮ್ಮ ಹೆಸರಣ್ಣ? ನಾಗರಾಜ್ ಅಂತನಾ? ಓಕೆ. ಸೊ ಈ ಊರವ್ರೆ ನಾಗರಾಜ್ ಅಂತ. ಸೊ ಅವ್ರು ಕೇಳಿದ್ವಿ, ಹೋಗ್ಬೋದು ಪರವಾಗಿಲ್ಲ ಅಂತ ಹೇಳಿದ್ರು, ಹಾಗಾಗಿ ಅವ್ರ ಜೊತೆನೇ ಹೋಗ್ತಾ ಇದ್ವಿ. ಎರಡಿದ್ದಾರೆ ಇಲ್ಲಿ ಟಿಬೇಟಿಯನ್ಸ್ ಎಲ್ಲ ಇದಾರಲ್ಲ, ಪರವಾಗಿಲ್ಲ, ಜನ ಹೊಂದ್ಕೊಂತಾರ ಎಲ್ಲ? ನಾವು ಅವ್ರ ಜೊತೆನೇ ಇರೋದು. ಹೌದಾ? ನಾವು ಟಿಬೆಟನ್ಸ್ ಚೆನ್ನಾಗಿ ಮಾತಾಡ್ತೀವಿ. ಮಾತಾಡ್ತಾರ ಟಿಬೇಟಿಯನ್ಸ್ ಎಲ್ಲ? ಕನ್ನಡ ಮಾತಾಡ್ತಾರೆ ಆಲ್ಮೋಸ್ಟ್. ನಮ್ಗೊಬ್ಬರು ಸಿಗಲಿಲ್ಲ ಕನ್ನಡ ಮಾತಾಡೋ ಹುಡುಗರಿದ್ರೆ ಅಷ್ಟೇ ಅಲ್ಲಿ. ಹೌದಾ? ನಡ್ರಿ, ಬೇಕಾದ್ರೆ ಅಲ್ಲಿ ತೋರಿಸ್ಕೊಡ್ತೀನಿ, ನಾನು ಹೋಗಿ ಕೆಲಸ ಮಾಡ್ತಿದ್ದು. ಹೌದಾ? ಅವರೆಲ್ಲ ಅಡ್ವೈಸ್ ಚೆನ್ನಾಗಿ ಕೊಡ್ತಾರೆ. ಅವ್ರ ಬಾಯಲ್ಲಿ ಕನ್ನಡ ಕೇಳಿದ್ರೆ ಏನೋ ಒಂದು ಸ್ವಲ್ಪ ಖುಷಿ, ವಿಚಿತ್ರಾಗಿರುತ್ತೆ. ಆದರೆ ಒಂಥರ ಬೇರೆ ಲೆವೆಲ್ ಅದು. ಹೌದು, ಮಾತಾಡೋದು ರೀತಿ. ನೋಡಿ ಇವಾಗ ಹಿಂದ್ಗಡೆ ನಿಮ್ಗೇನು ಕಾಣಿಸ್ತಾ ಇದೆಯಲ್ಲ, ಇದೆ ಟ್ರೀ ಹೌಸು. ಇದನ್ನ ಎಷ್ಟೋ ಸತಿ ಅಂದ್ಕೊಂಡಿದ್ವಿ ನೋಡಿದಾಗೆಲ್ಲ. ಎತ್ತೋದು ಇರೋದು ಭಯಂಕರ. ಚಪ್ಪಲಿ ಹಾಕೊಂಬೋದಾ? ಇಲ್ಲ, ಬಿಟ್ಬಿಡಿ. ಓಕೆ, ನೋಡಿ ಇದೊಂಥರ ಮಸ್ತ್ ಎಕ್ಸ್ಪೀರಿಯನ್ಸ್, ಖುಷಿ ಆಗ್ತೈತೆ ನನಗೆ ಫುಲ್ಲು. ಅದನ್ನ ಸಿಟಿ ಕಡೆ ಹಿಂಗೆ ಎಂಜಾಯ್ ಮಾಡ್ತಾರೆ ನೋಡಿ ಬಂದು. ಇದು ಚಂದ, ಅವ್ರಿಗೆ ಇದು ಚಂದ. ಅಲ್ಲೂ ಇದೆ ನೋಡಿ, ಅದು ತೋಟ. ಎಷ್ಟು ಭಯಂಕರವಾಗಿದ್ದಿದ್ರು ಇದು. ಹೌದು, ಈ ಥರ ಸಿಗುತ್ತೆ ವ್ಯೂ. ಇದೇ ಡಬ್ಬ, ಹಿಂಗೆ ಹಂದಿ ಎಲ್ಲ ಬಂದಾಗ ಮಾಡಿದಾಗ ಹಿಂಗೆ ಬಡಿಯೋದು. ಇಲ್ಲೊಂದು ಚಿಕ್ಕ ತಲೆ ದಿಂಬು, ಗೋಣಿ ಚೀಲ, ಪ್ಲೇವುಡ್ಡು ಎಲ್ಲ ಹಾಕ್ಕೊಂಡಿದ್ದಾರೆ. ಒಂಥರ ನೆನ್ನೆ ಗೊತ್ತಾಗಿದೆ, ಇಲ್ಲೇ ಮಾಡ್ಕೊಂಡ್ಬಿಡ್ಬೋದಾಗಿತ್ತು. ಹೇಗಿದೆ ನೋಡಿ ವ್ಯೂ. ಇಲ್ಲಿಂದ ನೋಡೋದೇ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿದೆ, ಒಳ್ಳೆ ಮಜಾ ಕೊಡುತ್ತೆ. ಸತೀಶ್ ಅಣ್ಣ ಇದ್ದೀರಾ? ಎಷ್ಟು ಮೇಲೆ ಕೂತ್ಕೊಂಡಿದ್ದೀನಿ, ಒಂಥರ ಮಸ್ತಾಗಿದೆ ಇಲ್ಲಿ. ವಾವ್, ಸೂಪರ್. ಇದು ಟ್ರೀ ಹೌಸ್.
ಇಷ್ಟು ಹತ್ರದಲ್ಲಿ ನೀಟಾಗಿ ಕಾಣ್ತಿದ್ದೀವಿ, ಫುಲ್ ಟ್ರೀ ಅವ್ರು ಕಾಣ್ತಿದ್ದೀವಿ ಈಗ. ಹಾಂ, ಇಲ್ಲೇ ಚೆನ್ನಾಗಿ ಕಾಣುತ್ತೆ ಇಷ್ಟಕ್ಕೇನೆ ಅದಾ. ಹಾಂ, ಇಷ್ಟೆಲ್ಲ ಫುಲ್ಲು ನೀಟಾಗಿ ಕವರ್ ಆಗ್ತಾಯಿದೆ ನೋಡಿ. ಕಾಣ್ತಿದ್ದೆ. ಓಕೆ, ಈ ಸಾಕಾಗಿ ನೀವು ಇದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಒಳ್ಳೆ ಕ್ಯಾಮ್ರಾ ಇದು. ಈ ಸತಿ ಮಾಡೋದು ಎಡಿಟ್ ಮಾಡಿ ವರ್ಕೌಟ್ ಆದರೆ ಇಟ್ಕೊಳ್ಳೋದಿಲ್ಲ ಅಂದರೆ ಸೇಲ್ ಮಾಡೋದು. ಓಕೆ ಸರ್, ನಡೀರಿ ಇವಾಗ ಹೋಗೋಣ ಅಂತ ಕೆಳಗಡೆಗೆ. ಆಮೇಲೆ ಕಾಲ ಹೋಗ್ಬೇಕು ಶುರು ಹಚ್ಕೊಂಡ್ಬಿಡುತ್ತೆ. ಆಯ್ತು, ನಡೀರಿ. ಇಲ್ಲ ಇದೆ ಹಂಗೆ ಹೇಳ್ತೀರಾ? ನಡೀರಿ, ಒಂದು ನಿಮಿಷ ಇರಿ. ರೆಡ್ ಲೈಟ್ ಐತಿ. ಕೊಡಿ. ಅಭಿಲಾಷ್ ಈಗ ಇಳಿತಾವ್ರು ನೋಡಿ. ಅಭಿಲಾಷ ಹುಷಾರಾಗಿ ಇಳಿರಿ. ಕೈಲಾಸ ಗೊತ್ತಂಗೆ ಆಯ್ತು. ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಎಕ್ಸ್ಪೀರಿಯೆನ್ಸು ತುಂಬ ಸಕ್ಕತ್ತಾಗಿತ್ತು, ಮಜವಾಗಿತ್ತು. ನೋಡ್ಬೋದು ಈಗ. ನೀವು ಆನೆ ನೋಡ್ತೀರಾ ಇಲ್ಲಿ? ಹೌದಾ, ಬರುತ್ತಾ? ಏನು ಮಾಡ್ತೀರಾ ಆನೆ ಬಂದರೆ? ಅಷ್ಟೇ, ಓಡಿಸಲ್ಲ? ಹಾಂ, ಹೆಂಗೆ ಓಡಿಸ್ತೀರಾ? ಹಾಂ, ಟಾರ್ಚ್ ಬಿಡೋದಾ? ಹಾಂ. ಎಷ್ಟು ಆನೆ ನೋಡಿದೆ ನೀನು? 40-50 ನೋಡಿದ್ಯಾ? ಅದೃಷ್ಟ ಅಂತ ಕಣ ನೀನು. ಹೌದಾ? ಅಂದರೆ ರಾತ್ರಿ ಎಲ್ಲ ಆನೆ ಕ್ರಾಸ್ ಮಾಡ್ತಾವೆ ಈ ಕಡೆ ಆ ಕಡೆ ರೋಡೆಲ್ಲ? ಇವಾಗ ಮಾಡಲ್ಲ. ಯಾವ ಟೈಮಲ್ಲಿ ಜಾಸ್ತಿ ಆನೆ? ಓ, ಬೆಳೆ ಇದ್ದಾಗ ಅಂಥ ಟೈಮಲ್ಲಿ ಹಾಂ. ಇವಾಗ ಕಡಿಮೆ. ಈಗ ಮುಂಚೆ ಆಗೋಯ್ತು ಈ ಸೀಸನ್, ಇವಾಗ ಹಾಂ ಹಾಂ ಸ್ವಲ್ಪ ದೂರ ಹೋಗ್ಬಿಡ್ತಾರೆ. ಯಾಕಂದ್ರೆ ಜೋಳಕ್ಕೆ ಊಟ ಬೇಕಲ್ಲ ಅವಕ್ಕೆ. ಹೌದು ಹೌದು. ಜೋಳ ಇದಕ್ಕೆ ಬೆಳೆ ಇದ್ದಾಗ ಬರ್ತವೆ. ಜೋಳ ತಿನ್ನಕ್ಕೆ ಬರ್ತಾವೆ, ಗಿಡನೇ ಇದು ಮಾಡ್ತವೆ. ಹೆಂಗೆ ಅದು ಜೋಳ ತಿನ್ನಕ್ಕೆ? ತಿನ್ನೋ ಒಂದು ಇಷ್ಟಕ್ಕೆ ಎಲ್ಲ ಹಾಳು ಮಾಡ್ಬೇಕು. ಹೌದು, ಏನು ಮಾಡೋ ಶರೀರ ದೊಡ್ಡದಿದೆಯಲ್ಲ, ನುಗ್ತಂದ್ರೆ. ನೋಡಿ, ಇಲ್ಲೆಲ್ಲ ಇನ್ಸಿಡೆಂಟ್ ಎಲ್ಲ ನಡೆದಿತ್ತಂತೆ. ಮತ್ತು ಎಲ್ಲ ಕಡೆ ಇದೆ, ಇಲ್ಲೆಲ್ಲ ಇದೇ ಸರ್ವೈವಲ್ಲು, ಬೆಳೆ ಕಾಪಾಡೋಕ್ಕೆ. ಇನ್ನು ಗೌರ್ಮೆಂಟ್ ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನೋಡಿ, ಎಲ್ಲ ಕಡೆನೂ ಹತ್ರ ಹಾಕಿದ್ದಾರೆ ಸುಮಾರು. ಸೊ ನಾವು ಹುಡುಗರೆಲ್ಲ ನೋಡೋರಂತೆ. ನೋಡಿ, 40 ಆನೆ ನೋಡಿದಂತೆ. ನೀನಲ್ಲ, ನಾವು 2 ಆನೆ ನೋಡಿಬಿಟ್ರೆ ಖುಷಿ ಬರ್ತೀವಿ. ನಿನ್ನೆ ಬರ್ಬೇಕಾರೆ ರೋಡ್ ಕ್ರಾಸ್ ಮಾಡ್ಬೇಕಾರೆ ಆ ಕಡೆ ಈ ಕಡೆ ಒಂದು ಆನೆ ನೋಡಿಬಿಟ್ಟೆ ಎಲ್ಲ ಬಾಯಿಗೆ ಬಂದುಬಿಟ್ಟಿದ್ರು ನಮಗೆ. ಸೊ ನಾಗರಾಜ್ ಅವರಿಂದ ನಮಗೆ ಲೈಫಲ್ಲಿ ಏನೋ ಒಂದು ಆಸೆ ಇದ್ದಿದ್ದನ್ನ ಪೂರೈಸಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಇಲ್ಲಿ ಬಂದು ನಾವು ನೆನ್ನೆ ಸಿಕ್ಬಿಟ್ಟಿದ್ರೆ ಇಲ್ಲೇ ಕ್ಯಾಂಪ್ ಮಾಡಿಬಿಡ್ಬೋದಾಗಿತ್ತು. ನಿಮ್ಮ ಜೊತೆ ಎಲ್ಲ ಇಲ್ಲ ಅಡುಗೆ ಮಾಡ್ಕೊಂಡು ತಿನ್ಬೋದಾಗಿತ್ತು ಆ ಥರ. ಓಕೆ, ಫೈನಲ್ ಆಗಿ ಇಟ್ ವಾಸ್ ನೈಸ್ ಮೂಮೆಂಟ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬರೋಣ, ಯಾವಾಗಾದರೂ ಬಂದಿದ್ದಂದರೆ ಬರೋಣಂತೆ. ಓಕೆ, ಸೊ ನಡೀರಿ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ. ಮೇಲೆ ನೋಡಿ ಹಂಗೆ ಅನ್ಸುತ್ತೆ ನಿಮ್ಮ ಚಾನಲ್, ನಿಮಗೆ ವಿಡಿಯೋ. ಹುಷಾರಾಗತ್ತೆ. ಎರಡು ಕಾಲು ಒಂದ್ರ ಮೇಲೆ ಇಡಬೇಡಿ. ವೇಟ್ ಇರುತ್ತಲ್ಲ. ಓ, ಕ್ಯಾಮ್ರಾ ಮೇಲೆ ಇಟ್ಕೊಂಡಿದ್ದೀರಾ? ಓಕೆ ಬಿಡಿ, ಇದ್ರಲ್ಲಿ ಹಿಂಗೆ ಕವರ್ ಆಗ್ತದೆ. ಇದೆಲ್ಲ ಹೊತ್ತು ಮಾಡೋ ಕಷ್ಟ ಹೇಳಿ ಇಲ್ಲೆಲ್ಲ. ಹುಷಾರು, ವೇಟ್ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು ಅಲ್ವಾ? ಇದು ಅದಕ್ಕೆ ಒಬ್ರಿಗೆ ಅಂತ ಮಾಡೋರು ಇದನ್ನ. ಆ್ಯಕ್ಚುಲಿ ಒಬ್ಬರು ಇಬ್ಬರು ಉಳ್ಕೋಬೇಕು.
ಸ್ಕೂಟ್ರ್ ಇದು 360 ಆನಿದೆ ಆನಿದೆಯಾ? ಹಾಂ ಹೋಗ್ಬೇಕಂತಿತ್ತು ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ಬೇಕೇನ. ಇನ್ನು ಅಲ್ಲಿಂದ ಏನೊಂದು ಅರ್ಧ ಕಿಲೋಮೀಟ್ರ್ ಬರಲಿಲ್ಲ ಅಲ್ವಾ? ಹಾಂ ಇದರಿಂದ ಫಾರೆಸ್ಟ್ ಟಿಕೆಟ್ ತಗೊಂಡ್ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಆಗಲಿಲ್ಲ. ಇಲ್ಲೊಂದು ಚೆಕ್ ಪೋಸ್ಟ್ ತಮಿಳ್ನಾಡು ಎಂಟ್ರಿಗೆ. ಟಿಕೆಟ್ ತೋರಿಸ್ಬೇಕಾ ಏನು ಕೇಳಂತಂದ್ರೆ ಏನು ಅಂತ ನೋಡಬೇಕು ಅಷ್ಟೇ. ಹಾಂ ಟಿಕೆಟ್ ತೊಗೊಳ್ಳಿ, ಅದು ಟಿಕೆಟ್ ತೋರಿಸ್ಬೇಕಾ? ಕುತ್ತು ಪರೋಟ ತಗೊಂತೀರಾ? ಕುತುಪರೋಟ ತಗೊಂಡ್ಬಿಡ್ತೀವಿ. ಪಕ್ಕ ಧೈರ್ಯ ಮಾಡಿ ತಗೋತಾ ಇದ್ದೀರಾ? ಹಾಂ ಸರ್, ಅದನ್ನೇ ಅವ್ರು ಇದು ಮಾಡ್ಕೊಡೋರು. ನನಗೆ ಪರೋಟ ಮಾಡಿ ಏನು ஒரு குத்து போடுங்க, 2 வேக எனக்கு ಇದೆ ಪರೋಟ ಕೊಡುங்க. 1 ನಿಮಿಷ. ಓಕೆ, ಸೊ ಈಗ ನಾನು 2 ಪರೋಟ ತಗೊಂಡಿದ್ದೀನಿ. ಇದು ವೆಜ್ ಕೊಡಿ. ಹಾಂ ಓಕೆ, ಸೊ ಈಗ ಇದಕ್ಕೆ ವೆಜ್ ಕರಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ ತಗೊತವ್ರೆ. ಸೊ ಹಾಗೆ ಕುತ್ತು ಪರೋಟ ಚೆನ್ನಾಗಿದೆ. ಎಗ್ ಬುರ್ಜಿ ಎಗ್ ಥರ ಇದೆ ಒಂದು ಸ್ವಲ್ಪ ಟೇಸ್ಟು. ನೀವು ಫಸ್ಟ್ ಟೈಮ್ ತಿಂತಿರೋದು ಇದು? ತಿಂದಿದ್ದೀರಾ? ತಿಂದಿದ್ದೀನಿ, ಕೇರಳದಲ್ಲ? ಸಿಂಗಾಪುರಲ್ಲೇ ಮಾಡಿದ್ದು. ಸಿಂಗಾಪುರಲ್ಲೂ ಸಿಗುತ್ತಾ ಕುತ್ತು ಪರೋಟ? ಬಟ್ ಅಲ್ಲೊಂದು ಸ್ವಲ್ಪ ಪ್ರಿಪ್ರೇಷನ್ ಚೆನ್ನಾಗಿರ್ತಿತ್ತು 5 ದಿನ. ಹಾಂ ಹಂಗೆ. ಓಕೆ ನೋಡಿ, ನಾನು ಪರೋಟ ಖಾಲಿ ಆಯಿತು, ರೈಸ್ ಹಾಕ್ಸ್ಕೊಂಡಿದ್ದೀನಿ, ರೈಸು ಪಲ್ಯ, ಆಮ್ಲೆಟ್ ಹೇಳಿದ್ದೀನಿ. ಇದನ್ನು ತಿಂದ್ಬಿಟ್ಟು ಮತ್ತೆ ರೈಸು ಆಮೇಲೆ ಆಮ್ಲೆಟ್ ವೇಟಿಂಗ್. ವೈಲ್ಡ್ ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ ಅಂದರೆ ಇದೆ ಫ್ರೆಂಡ್ದೇ ಪ್ರಾಪರ್ಟಿ, ಬಟ್ ಒಂದು ಒಳ್ಳೆ ಕ್ಯಾಂಪಿಂಗ್ ಲೊಕೇಶನ್ ಇದೆ. ನಿಮಗೆ ಲೈಟ್ ಕಾಣ್ತಾ ಇದೆಯಲ್ವ ಗೊತ್ತಿಲ್ಲ, ಸಖತ್ ಟೆರರ್ ಆಗಿದೆ ಪ್ಲೇಸು. ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಅವ್ರದ್ದೊಂದು ತೋಟ ಇದೆ, ತೋಟದ ಹತ್ರ ಒಂದು ಚಿಕ್ಕದಾಗಿ ಒಂದು ಗುಡ್ಡ ಇದೆ. ಸೊ ಅಲ್ಲೇ ಇದು ಚಾಮರಾಜನಗರನೇ ಅಲ್ಲ ಅಣ್ಣ? ಚಾಮರಾಜನಗರ. ಓಕೆ, ಯಾವ ಏರಿಯಾಗೆ ಬರುತ್ತೆ ಇಲ್ಲಿ ಇದು? ಇದು ಚಾಮರಾಜನಗರನೇ. ಚಾಮರಾಜನಗರದಲ್ಲಿ ಚಾಮರಾಜನಗರ ಸಿಟಿ ಇದೆಯಲ್ಲ. ಸತೀಶ್ ಅಣ್ಣ ನಮ್ಮ ಗೈಡು. ಹುಷಾರಣ್ಣ, ದೆವ್ವಾಗಿ ಹಿಡ್ಕೊಂಬಿಡತ್ತು. ಲೈಟ್ ಹಾಕೋರ್ಗು ಅಷ್ಟೇ. ನಾನು ಲೈಟ್ ಸ್ಟ್ಯಾಂಡ್ ತಂದಿದ್ದೀನಿ. ಹಾಂ, ಲೈಟ್ ಸ್ಟ್ಯಾಂಡ್ ಹಾಕ್ಬೇಕು ಅಂದರೆ ಅದೇ ನೀವು ಇದಕ್ಕೆ ಯೂಸ್ ಮಾಡ್ತೀರ.